ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋದ್ರೆ ಪಟ್ಟಣಗೆರೆ ಶೆಡ್ಗೆ ಆತನನ್ನ ಕರೆದುಕೊಂಡು ಬಂದು ಹತ್ಯೆ ಮಾಡಿರುವಂತದ್ದು ತನಿಖೆ ವೇಳೆಯಲ್ಲಿ ಗೊತ್ತಾಗಿತ್ತು. ನಾನೀಗ ಅದೇ ಒಂದು ಶೆಡ್ ನ ಬಳಿಯಲ್ಲಿದ್ದೀನಿ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಈ ಒಂದು ಶೆಡ್ ಏನಿದೆ ಇಲ್ಲೇ ರೇಣುಕಾಸ್ವಾಮಿಯ ಹತ್ಯೆ ಆಗಿರುವಂತದ್ದು. ಅನಂತರದಲ್ಲಿ ಆತನ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಸುಮನಹಳ್ಳಿ ಸಮೀಪ ಎಸೆದು ಬಂದಿರ್ತಾರೆ. ಈ ಒಂದು ಶೆಡ್ ನ ಗೇಟ್ ಏನಿದೆ, ಈ ಒಂದು ಗೇಟ್ ನ ಮುಖಾಂತರವಾಗಿ ಆರೋಪಿಗಳು ಎಂಟ್ರಿ ಆಗಿರ್ತಾರೆ. ಈ ಒಂದು ಶೆಡ್ ನ ಸುತ್ತಮುತ್ತ ಕೂಡ ಈಗಾಗಲೇ ಸಿಸಿಟಿವಿಯನ್ನ ಅಳವಡಿಕೆ ಮಾಡಿದ್ದಾರೆ. ಎಲ್ಲಾ ಕಡೆಯಲ್ಲೂ ಕೂಡ ಸಿಸಿಟಿವಿ ಇದೆ. ಪೊಲೀಸರು ಕೂಡ ಈಗಾಗಲೇ ಸಿಸಿಟಿವಿ DVR ಅನ್ನ ತೆಗೆದುಕೊಂಡು ಹೋಗಿರುವಂತದ್ದು, ಅದರ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಯಾರ್ಯಾರು ಯಾವ ಸಮಯದಲ್ಲಿ ಎಂಟ್ರಿ ಆಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ರಘು ಅಂಡ್ ಗ್ಯಾಂಗ್ ಏನಿದೆ ಅವರು ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದಂತವರು ಇಲ್ಲಿನ ಸೆಕ್ಯೂರಿಟಿ ರೂಮ್ ನಲ್ಲಿ ಇಟ್ಟು ಹಲ್ಲೆಯನ್ನ ಮಾಡಿದ್ರು ಅನ್ನುವಂಥದ್ದೇನಿದೆ ಅದು ತನಿಖೆಯ ವೇಳೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಆತನಿಗೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡುವಂತ ಸಂದರ್ಭದಲ್ಲಿ ಬಳಸಿದ್ದಂತಹ ವಸ್ತುಗಳೇನಿದೆ ಅವೆಲ್ಲವನ್ನ ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದರ ಮೇಲಿನ ಫಿಂಗರ್ ಪ್ರಿಂಟ್ಸ್ ಗಳನ್ನ ಕೂಡ ಈಗಾಗಲೇ ಕಲೆ ಹಾಕ್ತಾ ಇರುವಂತದ್ದು. ಈಗಾಗಲೇ FSL ಗೂ ಕೂಡ ಅವೆಲ್ಲವನ್ನ ಕಳುಹಿಸಿಕೊಡಲಾಗಿದೆ. ಯಾರ ಫಿಂಗರ್ ಪ್ರಿಂಟ್ಸ್ ಅದರ ಮೇಲಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅದೇ ರೀತಿ ವರದಿ ಬಂದ ನಂತರದಲ್ಲಿ ಯಾರು ಸ್ಪಷ್ಟವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದೇನಿದೆ ಅದು ಗೊತ್ತಾಗ್ತಾ ಹೋಗುತ್ತೆ. ಈ ಒಂದು ಜಾಗವನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ ಜನರ ಓಡಾಟ ಏನಿದೆ ಅದು ಸಾಕಷ್ಟು ಕಡಿಮೆ ಇರುತ್ತೆ. ಹಾಗಾಗಿ ಈ ಒಂದು ಜಾಗವನ್ನ ಆಯ್ಕೆ ಮಾಡ್ಕೊಂಡ್ರ ಅನ್ನುವಂತ ಒಂದು ಪ್ರಶ್ನೆ ಏನಿದೆ ಅದು ಕೂಡ ಉದ್ಭವ ಆಗ್ತಾ ಹೋಗುತ್ತೆ. ಈ ಒಂದು ಗೇಟ್ ನಲ್ಲಿ ಎಂಟ್ರಿ ಆದ ನಂತರದಲ್ಲಿ ಆತನನ್ನ ಸೆಕ್ಯೂರಿಟಿ ರೂಮ್ಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಎಲ್ಲ ಆರೋಪಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಅವರು ಯಾರು ಯಾವ ಸಮಯದಲ್ಲಿ ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇಲ್ಲಿನ ಸಂಪೂರ್ಣ ಸಿಸಿಟಿವಿ DVR ಅನ್ನು ತೆಗೆದುಕೊಂಡು ಹೋಗಿರೋದ್ರಿಂದಾಗಿ ಯಾರು ಯಾವ ಸಮಯದಲ್ಲಿ ಬಂದಿದ್ರು ಅನ್ನೋದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಇಲ್ಲಿ ಒಂದು ಗಮನಿಸ್ತಾ ಹೋದ್ರೆ ಇಲ್ಲಿ ಸಾಕಷ್ಟು ವಾಹನಗಳು ಇರೋದ್ರಿಂದಾಗಿ ಇಲ್ಲಿ ಎಲ್ಲೂ ಕೂಡ ಅಂದ್ರೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಾಗಿರ್ಬೋದು ಅಥವಾ ಇಲ್ಲಿ ಜನಸಂಚಾರ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಇಲ್ಲಿ ಏನೇ ಒಂದು ಕೃತ್ಯವನ್ನ ಎಸಗಿದ್ರು ಕೂಡ ನಾವು ತತ್ಕ್ಷಣಕ್ಕೆ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ ಅನ್ನುವಂತ ಒಂದು ಉದ್ದೇಶದಿಂದಲೇ ಇಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದೇ ಅದು ಗೊತ್ತಾಗಿರುವಂತದ್ದು. ಇನ್ನು ಈ ಒಂದು ಜಾಗವನ್ನು ನೀವು ಗಮನಿಸ್ತಾ ಇರಬಹುದು. ಇಲ್ಲಿ ಸಾಕಷ್ಟು ಬಸ್ಗಳಿದಾವೆ, ಅದೇ ರೀತಿ ವಾಹನಗಳು ಕೂಡ ಇದ್ದಾವೆ. ಒಂದು ಕಡೆಯಲ್ಲಿ ಸೆಕ್ಯೂರಿಟಿ ರೂಮ್ ಕೂಡ ಇದೆ. ಆ ಒಂದು ಸೆಕ್ಯೂರಿಟಿ ರೂಮ್ ನಲ್ಲಿ ಹಲ್ಲೆಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಆತನನ್ನ ಅಲ್ಲೇ ಒಂದು ಸೆಕ್ಯೂರಿಟಿ ರೂಮ್ ನಲ್ಲಿ ಇಟ್ಟಿದ್ರು ಅನ್ನುವಂಥದ್ದೇನಿದೆ ಅದು ಕೂಡ ಗೊತ್ತಾಗಿರುವಂತದ್ದು. ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕಲಾಗಿದೆ. ಕ್ರೈಮ್ ಸ್ಪಾಟ್ ಏನಿದೆ ಅದನ್ನ ಕೂಡ ಈಗಾಗಲೇ ಮಹಜರು ಮಾಡಿದ್ದಾರೆ. ಅಲ್ಲಿ ಸಿಕ್ಕಂತ ಎಲ್ಲಾ ವಸ್ತುಗಳನ್ನ ಕೂಡ ಈಗಾಗಲೇ ವಶಕ್ಕೂ ಕೂಡ ಪಡೆದಿದ್ದಾರೆ. ಈ ಒಂದು ಜಾಗದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಇಲ್ಲಿ ಓಡಾಟವನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಸಾಕಷ್ಟು ಪುರಾವೆಗಳು ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಗಮನಿಸ್ತಾ ಹೋದ್ರೆ ಈ ಶೆಡ್ ನಲ್ಲಿ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದು ಆತನನ್ನ ಹತ್ಯೆ ಮಾಡಿ ಶವವನ್ನ ಸುಮನಹಳ್ಳಿ ಬಳಿಯಲ್ಲಿ ಬಿಸಾಡುವವರೆಗೂ ಕೂಡ ಆರೋಪಿಗಳು ಇಲ್ಲೇ ಇದ್ರು. ಅನಂತರದಲ್ಲಿ ಯಾವಾಗ ಆ ಶವವನ್ನ ಬಿಸಾಡ್ತಾರೋ ಅನಂತರದಲ್ಲಿ ಒಬ್ಬೊಬ್ರು ಒಂದೊಂದು ಕಡೆ ಹೋಗಿದ್ರು ಅನ್ನೋದೇನಿದೆ ಅದು ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.